In previous class we have discussed the questions on physical world, units and measurements. This is the continuation part of the previous session. Okay, let's move to the next questions. So which of the following pairs of physical quantities does not have same dimensional formula? A. Work and torque. B. Angular momentum and Planck's constant. C. Tension and surface tension. D. Impulse and linear momentum. So here, see the solution. So first here, answer is C. Option C. That is tension is equal to force and surface tension is equal to force per length. So next, let's see the other options. Work, first one, work is equal to force into distance, and torque is also given by force into perpendicular distance, and angular momentum L is equal to nh by 2 pi from Bohr's postulates. Next, impulse is equal to change in linear momentum. See, ಯಾವುದು ಸೇಮ್ ಡೈಮೆನ್ಷನ್ ಫಾರ್ಮುಲಾ ಇರಲ್ಲ ಅಂತ ಹೇಳಿ ಕೇಳಿದಾರಲ್ವ ಅದರಲ್ಲಿ. ಸೊ ಇಲ್ಲಿ ನಾವು ನೋಡಿದ್ವಿ ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್, ಅದನ್ನು ಟಾರ್ಕ್ ಅಂತಲೂ ಡಿಫೈನ್ ಮಾಡ್ತೀವಿ. ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಹೇಳಿದಾಗ nh by 2 pi ಅಂತ ಹೇಳ್ತೀವಿ, ಅದನ್ನು ಬೋರ್ಸ್ ಪಾಸ್ಟುಲೇಟ್ ಅಂತ ಹೇಳ್ತೀವಿ ನಾವು. ಬೋರ್ಸ್ ಪಾಸ್ಟುಲೇಟ್ಸಲ್ಲಿ ಓದಿದ್ದೀವಿ ನಾವು. ನೆಕ್ಸ್ಟ್ ಟೆನ್ಷನ್ ಇಸ್ ಈಕ್ವಲ್ ಟು ಫೋರ್ಸ್ ಅಂತ ಹೇಳಿದಾಗ ಇಟ್ ಈಸ್ ಡಿಫೈನ್ಡ್ ಆಸ್ ಅ ಟೆನ್ಷನ್. ಬಟ್ ದ ಸರ್ಫೇಸ್ ಟೆನ್ಷನ್ ಅಂತ ಹೇಳಿದಾಗ ಫೋರ್ಸ್ ಪರ್ ಲೆಂತ್ ಅಂತ ಹೇಳ್ತೀವಿ ನಾವು. ಸರ್ಫೇಸ್ ಟೆನ್ಷನ್ನ ಡಿಫೈನ್ ಮಾಡಬೇಕಾದ್ರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ನಾವೇನು ಹೇಳ್ತೀವಿ, ಅದೇ ಥರನೇ ಫೋರ್ಸ್ ಪರ್ ಲೆಂತ್ ಅಂತ ನಾವು ಬರೀತೀವಿ. ಬರೀ ಟೆನ್ಷನ್ನ ಫೋರ್ಸ್ ಅಂತ ಹೇಳಿ ಬರೀತೀವಿ. ಇಂಪಲ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಲೀನಿಯರ್ ಮೊಮೆಂಟಮ್. ಸೊ ಹಾಗಾದರೆ ಯಾವುದಕ್ಕೆ ಸೇಮ್ ಡೈಮೆನ್ಷನ್ ಇಲ್ಲ ಇಲ್ಲಿ ನಮಗೆ? ಟೆನ್ಷನ್ ಮತ್ತು ಸರ್ಫೇಸ್ ಟೆನ್ಷನ್ಗೆ. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್ ಎಕ್ಸ್ಪ್ರೆಸ್ ಪ್ರೆಷರ್? ಸೊ ಇಲ್ಲಿ ಕೊಟ್ಟಿರೋ ಅಂಥ ಇದರಲ್ಲಿ ರೇಷಿಯೋಸಲ್ಲಿ ಪ್ರೆಷರ್ನ ಯಾವ್ದ್ಯಾವ್ದು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳಿ ನೋಡಬೇಕಿದೆ. ಸೊ ಫಸ್ಟ್ ಒನ್ ಫೋರ್ಸ್ ಪರ್ ಏರಿಯಾ, ನೆಕ್ಸ್ಟ್ ಎನರ್ಜಿ ಪರ್ ವಾಲ್ಯೂಮ್, ಎನರ್ಜಿ ಪರ್ ಏರಿಯಾ, ಫೋರ್ಸ್ ಪರ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ಆಪ್ಷನ್ನು ಪ್ರೆಷರ್ನ ಏನು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಸಿ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫಸ್ಟ್ ಡೆಫಿನೇಷನ್ ನಮಗೆ ಪ್ರೆಷರ್ ಅಂತ ಹೇಳಿದಾಗ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ನಾವೇನು ಬರೀತೀವಿ, ಫೋರ್ಸ್ ಪರ್ ಏರಿಯಾ ಅಂತ ಹೇಳಿ ನಾವು ಬರೀತೀವಲ್ವಾ. ಸೊ ದಟ್ ಈಸ್ ಫೋರ್ಸ್ ಪರ್ ಏರಿಯಾ ಅಂತ ಹೇಳಿದಾಗ ಪ್ರೆಷರು. ಸೊ ದಟ್ ಈಸ್ ಆಪ್ಷನ್ ಎ ಒಂದು ರೈಟ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡೋಣ. ಎನರ್ಜಿ ಬೈ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಮ್ ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 2 ಬರಿತೀವಿ ನಾವು ಅಲ್ವಾ. ಸೊ ಅದೇ ವಾಲ್ಯೂಮ್ ಬರೆಯಬೇಕಾದ್ರೆ ಎಲ್ ಕ್ಯೂಬ್ ತಗೊಳ್ತೀವಿ. ಸೊ ದಟ್ ಗಿವ್ಸ್ ಅ ಡೈಮೆನ್ಷನ್ ಎಮ್ ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 2. ಅದು ಕೂಡ ನಮಗೇನು ಗೊತ್ತು, ಆ ಒಂದು ಪ್ರೆಷರಿನ ಡೈಮೆನ್ಷನ್ಸ್ ಕೊಟ್ಟು ಅದು ಕೂಡ ನಮಗೆ ಏನು ಹೇಳುತ್ತೆ, ನಮಗೆ ಎನರ್ಜಿ ಬೈ ವಾಲ್ಯೂಮ್ ಅನ್ನೋದು ಕೂಡ ಪ್ರೆಷರ್ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ನಾವು. ಬಟ್ ಎನರ್ಜಿ ನೆಕ್ಸ್ಟ್ ಅದರ್ ಆಪ್ಷನ್ಸ್ನು ಕೂಡ ನೋಡೋಣ. ಎನರ್ಜಿ ಬೈ ಏರಿಯಾ, ಎನರ್ಜಿ ಬೈ ಏರಿಯಾ ಇಸ್ ಈಕ್ವಲ್ ಟು ಎಮ್ ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2 ದ್ಯಾಟ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಸೊ ಅಲ್ಲಿ ಏನಾಯ್ತು ಹಾಗಾದರೆ ಎಮ್ ಟಿ ಪವರ್ 2 ಮಾತ್ರ ಉಳ್ಕೊಳ್ತು. ಸೊ ಅದು ನಮಗೆ ಪ್ರೆಷರ್ನ ಇಂಡಿಕೇಟ್ ಮಾಡಲ್ಲ. ನೆಕ್ಸ್ಟ್ ಫೋರ್ಸ್ ಬೈ ವಾಲ್ಯೂಮ್ನ ನೋಡೋಣ. ಫೋರ್ಸ್ ಬೈ ವಾಲ್ಯೂಮ್ ಅಂತ ಹೇಳಿದಾಗ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಎಲ್ ಟಿ ಪವರ್ ಮೈನಸ್ 2 ಡಿವೈಡೆಡ್ ಬೈ ಎಲ್ ಕ್ಯೂಬ್ ಆಯಿತು. ಸೊ ಅದು ನಮಗೆ ಕೊಟ್ಟಿರೋಂಥ ಡೈಮೆನ್ಷನ್ಸ್ ಏನು, ಎಮ್ ಎಲ್ ಪವರ್ ಮೈನಸ್ 2 ಟಿ ಪವರ್ ಮೈನಸ್ 2 ಬರುತ್ತೆ. ಸೊ ದಟ್ ಇದು ಕೂಡ ನಮಗೆ ಪ್ರೆಷರ್ನ ಡೈಮೆನ್ಷನ್ ಅಲ್ಲ. ಸೊ ಯಾವ್ದ್ಯಾವುದು ನಮಗೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಏನು ಕೊಡುತ್ತೆ, ನಮಗೆ ಪ್ರೆಷರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್ has the dimensions as the top. ಸರ್ಫೇಸ್ ಟೆನ್ಷನ್ಗೆ ಇರೋಂಥ ಡೈಮೆನ್ಷನ್ಸು ಕೆಳಗಡೆ ಇರೋಂಥ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವ್ದ್ಯಾವ್ದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಬಿ ಮೊಮೆಂಟಮ್, ಸಿ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಡಿ ಫ್ರೀಕ್ವೆನ್ಸಿ. ಸೊ ಹಾಗಾದರೆ ಆಪ್ಷನ್ ಒಂದೊಂದೇ ನೋಡ್ತಾ ಹೋಗೋಣ ಇಲ್ಲಿ. ಸೊ ಸರ್ಫೇಸ್ ಟೆನ್ಷನ್ ಅಂತ ಹೇಳಿದಾಗ ನಾವು ಓದಿದ್ವಿ ಇವಾಗಷ್ಟೇ, ಫೋರ್ಸ್ ಪರ್ ಲೆಂತ್ that is equal to, it can be written as m l power 0 t power minus 2 ಅಂತ ಹೇಳಿ ಬರೀತೀವಿ ನಾವು ಅಲ್ವಾ. ಅದೇನೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಹ್ಯಾಸ್ ಡೈಮೆನ್ಷನ್. ವಿಸ್ಕಾಸಿಟಿಗೆ ಡೈಮೆನ್ಷನ್ ಏನಿದೆ, ಎಮ್ ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 1 ಇದೆ. ಮೊಮೆಂಟಮ್ ಹ್ಯಾಸ್ ಡೈಮೆನ್ಷನ್ ಎಮ್ ಎಲ್ ಟಿ ಪವರ್ ಮೈನಸ್ 1 ಇದೆ. ಆ್ಯಂಡ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಫೋರ್ಸ್ ಪರ್ ಲೆಂತ್ ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು ಎಮ್ ಎಲ್ ಪವರ್ 0 ಟಿ ಪವರ್ ಮೈನಸ್ 2 ಬರೀತೀವಿ ನಾವು. ಆ್ಯಂಡ್ ಫ್ರೀಕ್ವೆನ್ಸಿ ಹ್ಯಾಸ್ ಡೈಮೆನ್ಷನ್ ಎಮ್ ಪವರ್ 0 ಎಲ್ ಪವರ್ 0 ಟಿ ಪವರ್ ಮೈನಸ್ 1. ಸೊ ಹಾಗಾದರೆ ಯಾವ ಒಂದು ನಮಗೆ
ಆಪ್ಷನ್ ತೋರಿಸುತ್ತೆ ಸಿ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸ್ಪ್ರಿಂಗ್ ಕಾನ್ಸ್ಟೆಂಟ್ನ ಏನು ಬರುತ್ತೆ ನಮಗೆ ಡೈಮೆನ್ಷನು ಎಮ್ ಎಲ್ ಪವರ್ 0 ಟಿ ಪವರ್ -2 ಬರುತ್ತೆ. ಸೊ ಇಲ್ಲಿ ಸರ್ಫೇಸ್ ಟೆನ್ಷನ್ಗೆ ಇರೋಂಥ ಸೇಮ್ ಡೈಮೆನ್ಷನ್ ಯಾವುದಕ್ಕಿದೆ ಅಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟಿಗೆ, ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, the fundamental unit which has the same power in the dimensional formula of surface tension and coefficient of viscosity is. Yes, again surface tension ಮತ್ತು coefficient of viscosity ಅಲ್ಲಿ ಇರೋಂಥ ಒಂದು ಡೈಮೆನ್ಷನಲ್ ಫಾರ್ಮುಲಾ ಬರೆದಾಗ ಅದರಲ್ಲಿ ಯಾವ ಒಂದು ಫಂಡಮೆಂಟಲ್ ಯೂನಿಟ್ಗೆ ಸೇಮ್ ಪವರ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಮಾಸ್, ಆಪ್ಷನ್ ಬಿ ಲೆಂತ್, ಆಪ್ಷನ್ ಸಿ ಟೈಮ್, ಆಪ್ಷನ್ ಡಿ ನನ್ ಆಫ್ ದಿಸ್. ಓಕೆ, ಸೊ ಇಲ್ಲಿ ಹಾಗಾದರೆ ಡೈಮೆನ್ಷನ್ಸು ಸರ್ಫೇಸ್ ಟೆನ್ಷನಿಗೆ ಡೈಮೆನ್ಷನ್ಸ್ ಏನು ಬರುತ್ತೆ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿಗೆ ಏನು ಡೈಮೆನ್ಷನ್ ಬರುತ್ತೆ. ಸರ್ಫೇಸ್ ಟೆನ್ಷನಿಗೆ ಡೈಮೆನ್ಷನ್ ಏನು ಬರುತ್ತೆ, ಎಮ್ ಎಲ್ ಪವರ್ 0 ಟಿ ಪವರ್ -2. ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿಗೆ ಏನು ಡೈಮೆನ್ಷನ್ ಬರುತ್ತೆ, ಎಮ್ ಎಲ್ ಪವರ್ -1 ಟಿ ಪವರ್ -1. ಸೊ ಹಾಗಾದರೆ ಇದರಲ್ಲಿ ಫಂಡಮೆಂಟಲ್ ಯೂನಿಟ್ಟು ಮಾಸ್, ಲೆಂತು ಮತ್ತು ಟೈಮನ್ನು ಕಂಪೇರ್ ಮಾಡಿ. ಅಲ್ಲಿ ಎಮ್ ಮಾಸ್ ಇರೋದಕ್ಕೆ ನಮಗೆ ಸೇಮ್ ಪವರ್ ಇದೆ ಅಲ್ವಾ, ಅದೇ ಥರನೇ ಎಲ್ ಇರೋದಕ್ಕೆ ಲೆಂತಿಗೆ ಏನಿಲ್ಲ ನಮಗೆ ಸೇಮ್ ಇಲ್ಲ, ಎಲ್ ಪವರ್ 0 ಮತ್ತು ಎಲ್ ಪವರ್ -1 ಡಿಫ್ರೆಂಟ್ ಇದೆ. ನೆಕ್ಸ್ಟ್ ಟೈಮು ಕೂಡ ಸೇಮ್ ಇಲ್ಲ ನಮಗೆ. ಹಾಗಾದರೆ ಯಾವುದಕ್ಕೆ ಸೇಮ್ ನಮಗೆ ಫಂಡಮೆಂಟಲ್ ಯೂನಿಟ್ ಇದೆ ಇಲ್ಲಿ ನಮಗೆ ಮಾಸ್ ಅನ್ನೋದು ಫಂಡಮೆಂಟಲ್ ಯೂನಿಟ್ ಸೇಮ್ ಇದೆ. ಸೊ ದಟ್ ಈಸ್ ಆಪ್ಷನ್ ಎ ಆಗುತ್ತೆ. The ratio of the dimensions of Planck's constant and that of moment of inertia has the dimensions of. So here Planck's constant in a ratio, ಆಮೇಲೆ moment of inertia the ratio, moment of inertia Planck's constant ಮತ್ತು moment of inertia ಅದು ರೇಷಿಯೋ ತಗೊಂಡಾಗ ಅದು ಡೈಮೆನ್ಷನ್ ಏನು ಬರುತ್ತೆ ಅಂತೇಳಿ ಬರೀರಿ ಅಂತ ಕೇಳಿದ್ದಾರೆ. ಆ ಡೈಮೆನ್ಷನ್ ಬರಿಬೇಕಂತ ಹೇಳಿದಾಗ ಈ 4 ಆಪ್ಷನ್ ಕೊಟ್ಟಿದ್ದಾರೆ, ಅದು ಯಾವುದಕ್ಕೆ ಸೇಮ್ ಆಗುತ್ತೆ ಅನ್ನೋದನ್ನು ಬರೀಬೇಕು. ಫಸ್ಟ್ ಆಪ್ಷನ್ ಆ್ಯಂಗ್ಯುಲರ್ ಮೊಮೆಂಟಮ್, ಸೆಕೆಂಡು ಟೈಮ್ ಇದೆ, ಥರ್ಡು ವೆಲಾಸಿಟಿ ಇದೆ, ಫೋರ್ತು ಫ್ರೀಕ್ವೆನ್ಸಿ ಇದೆ. ಸೊ ಹಿಯರ್ ಸೊಲ್ಯೂಷನ್ ಈಸ್ ಆಪ್ಷನ್ ಡಿ ಆಗುತ್ತೆ, ಫ್ರೀಕ್ವೆನ್ಸಿ ಆಗುತ್ತೆ. ಹೇಗೆ ಅಂತ ನೋಡೋಣ. ಇಲ್ಲಿ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ, ವಿ ನೋ ದ್ಯಾಟ್ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅನ್ನೋದು ಗೊತ್ತಿದೆ ನಮಗೆ. ಆ್ಯಂಡ್ ಹೆಚ್ ಕ್ಯಾನ್ ಬಿ ರಿಟನ್ ಆಸ್ ಇ ಡಿವೈಡೆಡ್ ಬೈ ನ್ಯೂ ಆಯಿತು. ಆ್ಯಂಡ್ ಹೆಚ್ ಇಸ್ ಈಕ್ವಲ್ ಟು ಇಗೆ ಡೈಮೆನ್ಷನ್ಸ್ ಬರ್ಕೊಂಡಾಗ ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -2 ದ್ಯಾಟ್ ಡಿವೈಡೆಡ್ ಬೈ ಏನಾಯಿತು ಇಲ್ಲಿ ಟಿ ಪವರ್ -1 ಆಯಿತು. ಇಲ್ಲಿ ನ್ಯೂ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ 1/t ಆಯಿತು. 1/t ಅಂತ ಬರ್ಕೊಂಡಾಗ ಸೊ ಟಿ ಪವರ್ -1 ಬರ್ಕೊಂಡಾಗ. ಸೊ ಇಲ್ಲಿ ತೊಗೊಂಡಾಗ ಏನಾಯಿತು ನಮಗೆ ಡೈಮೆನ್ಷನ್ಸ್ ಏನು ಬರುತ್ತೆ, ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -1. ಸೊ ಅದನ್ನು ಈಕ್ವೇಷನ್ 1 ಅಂತ ಹೇಳಿ ತಗೊಳ್ಳೋಣ. ನೆಕ್ಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳಿದಾಗ ವಿ ನೋ ದ ಎಕ್ಸ್ಪ್ರೆಷನ್ I is equal to m into r square. So dimensions of I can be written as m into L square ಅಂತ ಹೇಳಿ ಬರಿಬೋದು. So take that equation as 2. Now divide equation 1 by 2. Equation 1 ಮತ್ತು 2ನ ಡಿವೈಡ್ ಮಾಡಿ ತಗೊಳ್ಳೋಣ. h by I is equal to h ಅಂತ ಹೇಳಿದಾಗ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟಿನ ಡೈಮೆನ್ಷನ್ಸ್ ಬರ್ದಿದ್ದೀವಿ ನಾವಿಲ್ಲಿ. ಸೊ ಇಲ್ಲಿ ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -1 ದಟ್ ಡಿವೈಡೆಡ್ ಬೈ ಮೊಮೆಂಟ್ ಆಫ್ ಇನರ್ಷಿಯಾದೇನು ಬರುತ್ತೆ ಇಲ್ಲಿ ಎಮ್ ಎಲ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟು ಉಳಿಕೆಲ್ಲ ಕ್ಯಾನ್ಸಲ್ ಆಗೋದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕಿಲ್ಲಿ. ಎಮ್ಮು ಮತ್ತು ಎಮ್ಮು ಕ್ಯಾನ್ಸಲ್ ಆಗುತ್ತೆ, ಎಲ್ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ, ಟಿ ಪವರ್ -1. ಸೊ ಹಾಗಾದರೆ ಟಿ ಪವರ್ -1 ಅಂತ ಹೇಳಿದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ 1/t. ಹಾಗಾದರೆ 1/t ಹ್ಯಾಸ್ ದ ಡೈಮೆನ್ಷನ್ ಆಫ್ ಫ್ರೀಕ್ವೆನ್ಸಿ ಅಲ್ವಾ. ಫ್ರೀಕ್ವೆನ್ಸಿ ಅಂತ ಹೇಳಿದಾಗ 1/t ಅಂತ ನಾವೇನು ಬರಿತೀವಿ. ಸೊ ಫ್ರೀಕ್ವೆನ್ಸಿಯ ಒಂದು ಆಪ್ಷನ್ನ ನಾವು ತಗೊಳ್ಬೋದು ಇವಾಗ. Next, the dimensions of k in the equation w is equal to 1/2 kx square is. So option A ಅಲ್ಲಿ ಏನಿದೆ m power 1 l power 0 t power -2. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ m power 0 l power 1 t power -1 ಇದೆ. ನೆಕ್ಸ್ಟ್ m power 1 l power 1 t power -2 ಇದೆ. m power 1 l power 0 t power -1 ಇದೆ. ಸೊ ಇಲ್ಲಿ ಡೈಮೆನ್ಷನ್ ಕೇಳಿದ್ದಾರೆ ಕೆದು. ಸೊ ಕೆ ಡೈಮೆನ್ಷನ್ಸ್ ಬೇಕಂತ ಹೇಳಿದಾಗ ಈ ಒಂದು ಕೊಟ್ಟಿರೋಂಥ ಈಕ್ವೇಷನ್ನ ನಾವು ಇನ್ ಟರ್ಮ್ಸ್ ಆಫ್ ಕೆ ಬರ್ಕೋಬೇಕು. ಕೆ ಈಸ್ ಈಕ್ವಲ್ ಟು ಏನಂತ ಬರ್ಕೋಬೋದು, ಇದನ್ನು 2w ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬೋದಲ್ವಾ. ಸೊ ದಟ್ ಈಸ್ ಈಕ್ವಲ್ ಟು ಇದ್ರದ್ದು 2 ಕಾನ್ಸ್ಟೆಂಟಲ್ಲಿ 2 ಬಿಟ್ಬಿಡೋಣ. ನೆಕ್ಸ್ಟು ಬರ್ಕೊಂಡಾಗ ವರ್ಕಿಂದ ಬರ್ಕೊಂಡಾಗ ಸೊ
So m power 1 L power 2 T power minus 2 that divided by x. here x ಅಂತ ಹೇಳಿದಾಗ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಸೊ ಡಿಸ್ಟೆನ್ಸ್ ಅಂತ ಹೇಳಿದಾಗ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಲ್ ಸ್ಕ್ವೇರ್ ಅಂತ ಹೇಳಿ ಬರ್ಕೊಳ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ಕೆನ ಬರ್ಕೊಂಡಾಗ ಇಲ್ಲೇನಾಯಿತು ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಎಮ್ ಪವರ್ 1 ಟಿ ಪವರ್ ಮೈನಸ್ 2 ಆಯಿತು. ನೆಕ್ಸ್ಟು ಉಳ್ಕೊಳೋದೇನು ಎಮ್ ಪವರ್ 1 ಎಲ್ ಪವರ್ 0 ಟಿ ಪವರ್ ಮೈನಸ್ 2 ಆಯಿತು. ಸೊ ಟಿ ಪವರ್ ಮೈನಸ್ 2 ದಟ್ ಈಸ್ ಆಪ್ಷನ್ ಎ. Next, the physical quantity which has same dimensional formula as that of energy by mass into length is A. Option A force, option B power, option C pressure and option D acceleration. ಇದರಲ್ಲಿ option D acceleration answer ಆಗುತ್ತೆ. So solution ನೋಡಲಿ, we know that force is equal to m power 1 L power 1 T power minus 2. ಪವರ್ಗೆ ಏನು ಬರ್ಕೊಳ್ತೀವಿ ಡೈಮೆನ್ಷನು ಎಮ್ ಪವರ್ 1 ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 3 ಬರ್ಕೊಳ್ತೀವಿ. ಪ್ರೆಷರ್ಗೆ ಏನು ಬರ್ಕೊಳ್ತೀವಿ ಎಮ್ ಪವರ್ 1 ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 2 ಬರ್ಕೊಳ್ತೀವಿ. ಆಕ್ಸಲರೇಷನಿಗೆ ಎಲ್ ಪವರ್ 1 ಟಿ ಪವರ್ ಮೈನಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತೀವಲ್ವಾ. ಸೊ ನಾವು ಟೇಕ್ ದಿಸ್ ಈಕ್ವೇಷನ್. ಈ ಈಕ್ವೇಷನ್ನ ತಗೋಣ, ಎನರ್ಜಿ ಡಿವೈಡೆಡ್ ಬೈ ಮಾಸ್ ಇಂಟು ಲೆಂತ್ ದಟ್ ಈಸ್ ಈಕ್ವಲ್ ಟು ಎನರ್ಜಿಯ ಈಕ್ವೇಷನ್ಸ್ ಎನರ್ಜಿಗೆ ಡೈಮೆನ್ಷನ್ಸ್ ಏನು ಬರೀತೀವಿ ನಾವು ಎಮ್ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 2 ದಟ್ ಡಿವೈಡೆಡ್ ಬೈ ಮಾಸ್ ಅಂತ ಹೇಳಿದಾಗ ಎಮ್ ಆ್ಯಂಡ್ ಲೆಂತ್ ಅಂತ ಹೇಳಿದಾಗ ಎಲ್. ಸೊ ಎಮ್ ಕ್ಯಾನ್ಸಲ್ ಆಯಿತು, ಎಲ್ ಕ್ಯಾನ್ಸಲ್ ಆಯಿತು, ಉಳ್ಕೊಳೋದೇನು ಎಲ್ಲಲ್ಲಿ ಒಂದು ಎಲ್ ಉಳ್ಕೊಳ್ತು, ಇನ್ನೊಂದು ಟಿ ಪವರ್ ಮೈನಸ್ 2. ಸೊ ಟಿ ಪವರ್ ಮೈನಸ್ 2 ಅಂತ ಎಲ್ 1 ಟಿ ಪವರ್ ಮೈನಸ್ 2 ಅಂತ ಹೇಳಿದಾಗ ಯಾವುದು ಡೈಮೆನ್ಷನ್ಸ್ ಅದು ಆಕ್ಸಲರೇಷನ್ನ ಡೈಮೆನ್ಷನ್ಸು. M is the mass and C is the velocity, then mc square has the dimensions of A time, B mass, C energy, D force. Next solution, we know that E is equal to mc square. Einstein's mass energy relation ಗೊತ್ತಿದೆ ನಮಗೆ, E is equal to mc square. ಸೊ ಅಂದಾಗ ಇಟ್ ಹ್ಯಾಸ್ ಅ ಡೈಮೆನ್ಷನ್ಸ್ ಆಫ್ ಯಾವುದು ನಮಗೆ ಎನರ್ಜಿಯ ಡೈಮೆನ್ಷನ್ಸ್ ಏನಿದೆಯೋ ಅದೇ ಬರುತ್ತೆ ನಮಗೆ. ಓಕೆ, mc square has the dimensions of energy. Next, the SI unit of electron mobility is, see electron mobility ಅಂತ ಹೇಳಿದಾಗ it is a ratio of the drift velocity to the electric field. ಸೊ ಇದನ್ನು ಯಾವ ಚಾಪ್ಟ್ರಲ್ಲಿ ಓದ್ತೀರಾ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓದ್ತೀರಲ್ವಾ. ದ ಎಲೆಕ್ಟ್ರಾನ್ ಮೊಬಿಲಿಟಿ ಅಂತ ಹೇಳಿದಾಗ ಡ್ರಿಫ್ಟ್ ವೆಲಾಸಿಟಿ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಡ್ರಿಫ್ಟ್ ವೆಲಾಸಿಟಿ ಅಂತ ಓದಿರ್ತೀರಾ, ಎಲೆಕ್ಟ್ರಿಕ್ ಫೀಲ್ಡ್ ಅಂತಲೂ ಹೇಳಿ ಓದಿರ್ತೀರಾ ನೀವು. ಸೊ ಇಲ್ಲಿ ಒಂದಿಷ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಏನಿದೆ ಎಮ್ ಸ್ಕ್ವೇರ್ ಪರ್ ಸೆಕೆಂಡ್ ಪರ್ ವೋಲ್ಟ್ ಕೊಟ್ಟಿದ್ದಾರೆ. ಈ ಥರ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಹಾಗಾದರೆ ಸೊಲ್ಯೂಷನ್ನು ನೋಡೋಣ. ಅಲ್ಲಿ ಮೊಬಿಲಿಟಿ ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಸೊ ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದಾಗ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಬರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದಾಗ ವೋಲ್ಟ್ ಪರ್ ಮೀಟರ್ ಅಂತ ಹೇಳಿ ಬರಿತೀವಿ ನಾವು. ಸೊ ಇಲ್ಲಿ ತೊಗೊಂಡಾಗ ಫೈನಲಿ ಯೂನಿಟ್ ಏನು ಬರುತ್ತೆ, ಇಲ್ಲಿ ಎಮ್ ಟು ದಿ ಪವರ್ ಆಫ್ 2 ಎಸ್ ಟು ದಿ ಪವರ್ ಆಫ್ ಮೈನಸ್ 1 ಪರ್ ವೋಲ್ಟ್ ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಥರ್ಮಲ್ ಕಂಡಕ್ಟಿವಿಟಿ. ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದಾಗ ಏನು ಹೇಳ್ತೀವಿ ನಾವು, ದ ಎಬಿಲಿಟಿ ಆಫ್ ದ ಸಬ್ಸ್ಟೆನ್ಸ್ ಟು ಟ್ರಾನ್ಸ್ಫರ್ ಹೀಟ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೀಟ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವಾಟ್ ಈಸ್ ದ ಎಬಿಲಿಟಿ ಆಫ್ ದಟ್ ಸಬ್ಸ್ಟೆನ್ಸ್. ಸೊ ಅದನ್ನು ನಾವು ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಥರ್ಮಲ್ ಕಂಡಕ್ಟಿವಿಟಿ ಬರೆಯಬೇಕಾದ್ರೆ ನಾವು ಸ್ಟಡಿ ಸ್ಟೇಟ್ ಮತ್ತು ವೇರಿಯಬಲ್ ಸ್ಟೇಟ್ ಅಂತ ಹೇಳಿ ನಾವು ಸ್ಟಡಿ ಮಾಡಿರ್ತೀವಿ ಅಲ್ವಾ. ಸೊ ಒಂದು ಸ್ಟಡಿ ಸ್ಟೇಟಲ್ಲಿ ಏನಾಗುತ್ತೆ, ವೇರಿಯಬಲ್ ಸ್ಟೇಟಲ್ಲಿ ಏನಾಗುತ್ತೆ. ಸೊ ಥರ್ಮಲ್ ಕಂಡಕ್ಟಿವಿಟಿ ಬರೆಯಬೇಕಾದ್ರೆ ಒಂದು ಎಕ್ಸ್ಪ್ರೆಷನನ್ನು ಬರೆದಿದ್ವಿ ನಾವು. ದಟ್ ಈಸ್ ಕೆ ಇಸ್ ಈಕ್ವಲ್ ಟು ಕ್ಯೂ ಎಲ್ ಡಿವೈಡೆಡ್ ಬೈ ಎ ಇಂಟು ಟಿ ಎ ಮೈನಸ್ ಟಿ ಬಿ ಇಂಟು ಟಿ ಅಂತ ಹೇಳಿ ಬರೆದಿದ್ವಿ ನಾವು. ಸೇರಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಎನರ್ಜಿ ಅಥವಾ ಹೀಟ್ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದಾಗ ಒಂದು ಪಾಯಿಂಟಲ್ಲಿ ಟಿ ಎ ಅಂತ ಇಟ್ಕೊಂಡು ಇನ್ನೊಂದು ಪಾಯಿಂಟಲ್ಲಿ ಟಿ ಬಿ ಅಂತ ಇಟ್ಕೊಂಡಾಗ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೀಟ್ ಟ್ರಾನ್ಸ್ಫರ್ ಆಗಬೇಕು. ಆ ಹೀಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಆ ಹೀಟ್ ಎನರ್ಜಿ ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ, ಇಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಲೆಂತ್.
area and the temperature difference between the two ends and the time in which the heat transferred from one point to the another point ಅಲ್ವಾ. ಸೊ ಇಲ್ಲಿ ಹಾಗಾದರೆ ಈ ಎಕ್ಸ್ಪ್ರೆಷನ್ನ ನಾವು ಓದಿದ್ದೀವಿ. ಕೆ ಇಸ್ ಈಕ್ವಲ್ ಟು ಕ್ಯೂ ಎಲ್ ಡಿವೈಡೆಡ್ ಬೈ ಎ ಇಂಟು ಟಿ ಎ ಮೈನಸ್ ಟಿ ಬಿ ಇಂಟು ಟಿ ಅಂತೇಳಿ ಓದಿದ್ದೀವಿ ನಾವು. ಸೊ ದಟ್ ಈಸ್ ಯೂನಿಟ್ ಈಸ್ ಕ್ಯೂ ಅಂತ ಹೇಳಿದಾಗ ಜೌಲ್ ಆಯಿತು. ನೆಕ್ಸ್ಟ್ ಎಲ್ ಅಂತ ಹೇಳಿದ್ರೆ ಮೀಟರ್, ದಟ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳಿದಾಗ ಮೀಟರ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಟಿ ಎ ಮೈನಸ್ ಟಿ ವಿ ಅಂತ ಹೇಳಿದಾಗ ಕೆಲ್ವಿನ್ ಆ್ಯಂಡ್ ಟೈಮ್ ಈಸ್ ಸೆಕೆಂಡ್. ಸೊ ದಟ್ ಈಸ್ ಹಾಗಾದರೆ ಡೈಮೆನ್ಷನ್ಸ್ನ ಏನೇನು ಬರೀಬೋದು ನಾವು? ಎಮ್ ಟು ದಿ ಪವರ್ ಆಫ್ 2, ಎಲ್ ಟು ದಿ ಪವರ್ ಆಫ್ 1, ಟಿ ಪವರ್ ಮೈನಸ್ 3, ಕೆ ಪವರ್ ಮೈನಸ್ 2 ಅಂತ ಹೇಳಿ ಬರೀಬೋದು ನಾವು. ಸೊ ದಟ್ ಈಸ್ ದ ಯಾವುದು ಆಪ್ಷನ್ ಯಾವುದಾಗುತ್ತೆ? ಸೊ ಕೆ ಪವರ್ ಮೈನಸ್ 1 ಆಗಬೇಕಿಲ್ಲಿ, ಇದನ್ನು ಆಪ್ಷನ್ ಬಿ ಇಲ್ಲಿ ಕೆ ಪವರ್ ಮೈನಸ್ 1 ಮಾಡೋಣ ಇಲ್ಲಿ. ಸೊ ದಟ್ ಈಸ್ ಕೆ ಪವರ್ ಮೈನಸ್ 1. ಓಕೆ, ಯಾಕಂದರೆ ಕೆಲ್ವಿನ್ ಸ್ಕ್ವೇರ್ ಬರೋದಿಲ್ಲ ನಮಗೆ. ಕೆಲ್ವಿನ್ ಅಂತ ಹೇಳಿದಾಗ ಮೇಲ್ಗಡೆ ಹೋದರೆ ಕೆ ಪವರ್ ಮೈನಸ್ 1 ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. Dimensions of resistance in an electrical circuit in terms of dimensions of mass m, of length L, of time T and of current I would be. So ಇಲ್ಲಿ ಹಾಗಾದರೆ according to Ohm's law we know that V is equal to RI. ಅಲ್ಲಿ ಏನು ಕೇಳಿದ್ರು? dimensions of resistance in an electrical circuit. ಸೊ ಜಸ್ಟ್ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ನ ಇನ್ ಟರ್ಮ್ಸ್ ಆಫ್ ಮಾಸ್, ಲೆಂತ್, ಟೈಮ್ ಬರೀರಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಹಾಗಾದರೆ ನಾವು ವಿ ವಿಲ್ ಗೋ ಟು ದ ಬೇಸಿಕ್ಸ್. ಬೇಸಿಕ್ ಅಂತ ಹೇಳಿದಾಗ ಫಸ್ಟ್ ನಮಗೆ ರೆಸಿಸ್ಟೆನ್ಸ್ ಅಂತ ಬಂದರೆ ಓಮ್ಸ್ ಲಾ ಅಂತ ಬರುತ್ತೆ. ಸೊ ದಟ್ ಈಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ಪ್ರಕಾರ ನಮ್ಗೆ ಏನು ಗೊತ್ತಿದೆ? ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ ಆರ್ ಇಂಟು ಐ ಅಂತ ಹೇಳಿ ಬರಿತೀವಿ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಬರಿತೀವಿ. ಹಾಗಾದರೆ ಡೈಮೆನ್ಷನ್ಸ್ ಬರ್ಕೊಳ್ಬೇಕಾದ್ರೆ ಸೊ ಡೈಮೆನ್ಷನ್ಸ್ ಆಫ್ ವಿ ಕ್ಯಾನ್ ಬಿ ರಿಟನ್ ಆಸ್. ಸೊ ಹಾಗಾದರೆ ವಿನ ಹೇಗೆ ಡಿಫೈನ್ ಮಾಡ್ತೀವಿ ನಾವು? ಸೊ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅಂತ ಹೇಳ್ತೀವಿ. ಸೊ ಆರ್ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಅಂತ ಹೇಳಿ ಬರಿತೀವಲ್ವಾ. ಸೊ ವಿ ಕ್ಯಾನ್ ಬಿ ರಿಟನ್ ಆಸ್ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಸೊ ವರ್ಕಿಗೆ ಎಕ್ಸ್ಪ್ರೆಷನ್ ಎನರ್ಜಿ ಡೈಮೆನ್ಷನ್ಸ್ ಏನು ಬರ್ಕೊಳ್ತೀವಿ ನಾವು? ಎಮ್ ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2 ಕ್ಯೂ ಅಂತ ಹೇಳಿದಾಗ ಐ ಇಂಟು ಟಿ ಅಂತ ಬರಿತೀವಿ. ಯಾಕಂದರೆ ಐ ಇಸ್ ಈಕ್ವಲ್ ಟು ಏನು ಬರಿತೀವಿ ನಾವು? ಐ ಕ್ಯೂನ ಐ ಇಂಟು ಟಿ ಅಂತ ಬರಿತೀವಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಬರಿತೀವಿ. ಸೊ ದ್ಯಾಟ್ ಕ್ಯೂ ಕ್ಯಾನ್ ಬಿ ರಿಟನ್ ಆಸ್ ಐ ಇಂಟು ಟಿ. ಹಾಗಾದರೆ ಇಲ್ಲಿ ಎಮ್ ಆರಿಗೆ ಇಲ್ಲಿ ತೊಗೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ವಿಗೆ ಏನು ಡೈಮೆನ್ಷನ್ಸ್ ಬಂತು? ಎಮ್ ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2 ದಟ್ ಡಿವೈಡೆಡ್ ಬೈ ಐ ಇಂಟು ಟಿ ದಟ್ ಡಿವೈಡೆಡ್ ಬೈ ಐ ಅಲ್ವಾ. ಸೊ ಹಾಗಾದರೆ ಇಲ್ಲೇನು ಉಳ್ಕೊಳ್ತೀವಿ? ಇಲ್ಲಿ ಎಮ್ ಎಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಟಿ ಪವರ್ ಮೈನಸ್ 2 ಇದೆ, ಇನ್ನೊಂದು ಟಿ ಮೇಲ್ಗಡೆ ಹೋದರೆ ಮೈನಸ್ 1 ಆಯಿತು. ಸೊ ದಟ್ ಟಿ ಪವರ್ ಮೈನಸ್ 3 ಆಯಿತು. ನೆಕ್ಸ್ಟು ಐ ಪವರ್, ಇಲ್ಲೊಂದು ಐ ಪವರ್ 1 ಇದೆ. ನೆಕ್ಸ್ಟ್ ಇಲ್ಲೇನಾಯಿತು? ಈ ಐ ಪವರ್ 1 ಎರಡೂ ಕೂಡ ಮೇಲ್ಗಡೆ ಹೋದರೆ ಐ ಪವರ್ ಮೈನಸ್ 2 ಆಯಿತು. ಸೊ ಅಕಾರ್ಡಿಂಗ್ ಟು ದಿಸ್ ಕ್ವೆಶನ್ ಯಾವ ಸೊಲ್ಯೂಷನ್ ನಮಗೆ? ಆಪ್ಷನ್ ಸಿ, ಎಮ್ ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 3 ಐ ಪವರ್ ಮೈನಸ್ 2. ನೆಕ್ಸ್ಟ್ the unit of permittivity of free space. The unit of permittivity of free space. Yes, permittivity of free space ಅಂತ ಕೇಳಿದಾಗ ಫಸ್ಟ್ ನಮಗೆ ತಲೆಗೆ ಬರೋದು ಯಾವುದು? ನಮಗೆ F is equal to 1 by 4 pi epsilon naught q square by r square, q1 q2 by r square law force between two charges. ಸೊ ಅಂದಾಗ ಇದರಲ್ಲಿ ಆಪ್ಷನ್ಸ್ಗಳು ನೋಡೋಣ. ಆಪ್ಷನ್ ಎ ಕೂಲಮ್ ಪರ್ ನ್ಯೂಟನ್ ಮೀಟರ್, ಆಪ್ಷನ್ ಬಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್, ಆಪ್ಷನ್ ಸಿ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್, ಆಪ್ಷನ್ ಡಿ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಏನಂತ ಹೇಳಿ ನಮಗೆ ಗೊತ್ತಿದೆ. ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಅಂತ ಹೇಳಿದಾಗ ಎಫ್ ಇಸ್ ಈಕ್ವಲ್ ಟು 1 by 4 pi epsilon naught q square divided by r square ಆಗ್ತದೆ. ಸೊ ದಟ್ ಈಸ್ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎಪ್ಸಿಲಾನ್ ನಾಟ್ನ ಈ ಕಡೆ ತಗೊಂಡಾಗ ಏನಾಯ್ತಲ್ಲಿ 1 by 4 pi q square divided by f into r square. ಹಾಗಾದರೆ ಇಲ್ಲಿ ಯೂನಿಟ್ ಬರೆದ್ರೆ ಏನಾಯ್ತು? ಇಲ್ಲಿ q square ಅಂತ ಹೇಳಿದಾಗ ಚಾರ್ಜ್ ಅಂತ ಹೇಳಿದ್ರೆ ಕೂಲಮ್ ಸ್ಕ್ವೇರ್ ಆಯಿತು. ನೆಕ್ಸ್ಟು 4 pi ಅನ್ನೋದು 1 by 4 pi ಕಾನ್ಸ್ಟೆಂಟು, ಫೋರ್ಸ್ ಇದ್ದು ನ್ಯೂಟನ್, ಆರ್ ಸ್ಕ್ವೇರ್ ಇದು ಮೀಟರ್ ಸ್ಕ್ವೇರ್. ಸೊ ಇಲ್ಲೇನಾಯಿತು? ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ದಟ್ ಈಸ್ ಆಪ್ಷನ್
ಆಪ್ಷನ್ ಸಿ ಅಲ್ಲಿ ಏನಿದೆ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಇದೆ ಅಲ್ವಾ. ಸೊ ದಟ್ ಈಸ್ ಆಪ್ಷನ್ ಸಿ. In an experiment of simple pendulum, the errors in the measurement of length of the pendulum L and time period T are 3%, 2% respectively. The maximum percentage error in the value of L by T square is option A 5%, option B 7%, option C 8% and option D 1%. ಸೊ ಈಗ ಮ್ಯಾಕ್ಸಿಮಮ್ ಎರರ್ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದಾಗ ಅವರೊಂದು ಎಕ್ಸ್ಪ್ರೆಷನ್ ಕೊಡಿದ್ದಾರೆ. ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮ್. ಸೊ ವಿ ಹ್ಯಾವ್ ಡಿರೈವ್ ದ ಇಕ್ವೇಷನ್. ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ಗೆ ಈಕ್ವೇಷನ್ನ ಡಿರೈವ್ ಮಾಡಿದ್ವಿ ನಾವು. ಟಿ ಈಸ್ ಈಕ್ವಲ್ ಟು 2π × √L/g. ಸೊ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಕ್ವೇರ್ ಮಾಡ್ತಿದ್ದಂಗೆ ಇದೇನಾಯಿತು, ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4π² L divided by G ಆಯಿತು. ಸೊ ಆರ್ G is equal to ಏನಾಯಿತು 4π² into L by T square ಆಯಿತು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಇನ್ ಜಿನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಇನ್ ಜಿ ಇಸ್ ಡೆಲ್ಟಾ ಜಿ ಬೈ ಜಿ. ಡೆಲ್ಟಾ ಜಿ ಬೈ ಜಿ ಇಂಟು 100 is equal to, ಸಿನ್ಸ್ 4π² is ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್ ನಾವು ಅದಕ್ಕೆ ಎರರ್ನ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಟೇಕ್ ದ ಎಲ್. ಡೆಲ್ಟಾ ಎಲ್ ಬೈ ಎಲ್ ಇಂಟು 100 ಪ್ಲಸ್ 2 ಇಂಟು ಡೆಲ್ಟಾ ಟಿ ಸ್ಕ್ವೇರ್ ಇರೋದನ್ನ 2 ಇಂಟು ಡೆಲ್ಟಾ ಟಿ ಬೈ ಟಿ ಇಂಟು 100. ನೆಕ್ಸ್ಟ್ ಹಾಗಾದರೆ ಎಲ್ಲಿಂದ ಏನು ಕೊಟ್ಟಿದ್ದಾರೆ ನಮಗಲ್ಲಿ 3% ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ ನೋಡಿ ಅಲ್ಲಿ. ಸೊ ಎಲ್ಲಿಂದ ಏನು ಕೊಟ್ಟಿದ್ದಾರೆ 3% ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಟೈಮ್ ಪೀರಿಯಡ್ದು 2% ಅಂತ ಕೊಟ್ಟಿದ್ದಾರೆ. ಸೊ 3% ಪ್ಲಸ್ ದಿಸ್ 2 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 2 ಇಂಟು 2%. ದಟ್ ಈಸ್ ಈಕ್ವಲ್ ಟು 2 2s 4 ಆಯ್ತು. ಇಲ್ಲಿ 4 + 3 ಎಷ್ಟಾಯಿತು 7% ಆಯಿತು. ಬಟ್ ಇದು ಬಂದಿರೋದು ನಮಗೆ ಯಾವುದು ಡೆಲ್ಟಾ ಜಿ ಬೈ ಜಿ ಬಂದಿರೋದು. ಬಟ್ ಅವ್ರ ಕ್ವೆಶನ್ ಕೇಳಿರೋದು ಯಾವುದು ನಮಗಿಲ್ಲಿ ಎ ಪರ್ಸೆಂಟೇಜ್ ಎರರ್ ಇನ್ ದ ವ್ಯಾಲ್ಯೂ ಆಫ್ ಎಲ್ ಬೈ ಟಿ ಸ್ಕ್ವೇರ್. ಸೊ ಇಲ್ಲಿಗೆ ನಾವು ಇದನ್ನು ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಿರೋದು ನಮಗೇನು ಎಲ್ ಬೈ ಟಿ ಸ್ಕ್ವೇರ್ ಕೇಳಿರೋದು. ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಜಿ. ಎಸ್ ಅಫ್ಕೋರ್ಸ್ ದ ಆಪ್ಷನ್ ಬಿ ಇಸ್ ರೈಟ್. 7% ಬಂದಿದೆ. ಬಟ್ ಏನಂದರೆ ಅವ್ರು ಕೇಳಿರೋ ಕ್ವಶನಿಗೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಲ್ವಾ. ಸೊ ದಟ್ಸ್ ವೈ. ಬಟ್ ಎಲ್ ಬೈ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಬೈ ಟಿ ಸ್ಕ್ವೇರ್ ಅಂದರೆ ಜಿ ಬೈ 4π² ಆಗುತ್ತೆ. ಫ್ರಮ್ ದಿಸ್ ಈಕ್ವೇಷನ್, ಈ ಈಕ್ವೇಷನ್ ಪ್ರಕಾರ ಎಲ್ ಬೈ ಟಿ ಸ್ಕ್ವೇರ್ ಅಂದರೆ ಜಿ ಬೈ 4π² ಆಯಿತು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಏನಾಗುತ್ತೆ ಇಲ್ಲಿ ಎಲ್ ಬೈ ಟಿ ಸ್ಕ್ವೇರ್ದು ಡೆಲ್ಟಾ ಎಲ್ ಬೈ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಬೈ ಟಿ ಸ್ಕ್ವೇರ್ ಇಂಟು 100 ಇಸ್ ಈಕ್ವಲ್ ಟು ಡೆಲ್ಟಾ ಜಿ ಬೈ ಜಿ ಇಂಟು ಏನಾಯ್ತಲ್ಲಿ 100. ದಟ್ ಈಸ್ ಈಕ್ವಲ್ ಟು ಡೆಲ್ಟಾ ಜಿ ಬೈ ಜಿ ಇಂಟು 100 ಅಂತ ಹೇಳಿದಾಗ ಏನಾಯ್ತಲ್ಲಿ ನಮಗೆ ದಟ್ ಈಸ್ 7%. ಎಸ್ ಇಲ್ಲಿ ತನಕ ಬಂದಾಗ ನಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಬಟ್ ಏನಂದರೆ ಅವ್ರು ಕೇಳಿರೋದೇನು ನಮಗಿಲ್ಲಿ ಎಲ್ ಬೈ ಟಿ ಸ್ಕ್ವೇರ್ ಕೇಳಿರೋದ್ರಿಂದ ನಾವೇನು ಮಾಡ್ಬೋದು, ನಾವು ಇಲ್ಲಿ ತನಕ ಕ್ಯಾಲ್ಕುಲೇಟ್ ಮಾಡಿದರೆ ಅದೇನು ಸಿಗುತ್ತೆ ನಮಗೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಇನ್ ಜಿ ಅಷ್ಟೇ ಸಿಗುತ್ತೆ ನಮಗೆ. ಬಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ ಎಲ್ ಬೈ ಟಿ ಸ್ಕ್ವೇರಲ್ಲಿರೋಂಥ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ಈಸ್ 7%. ಸೊ ಆಪ್ಷನ್ ಯಾವುದು ನಮಗಲ್ಲಿ ಆಪ್ಷನ್ ಬಿ ಇದೆ. ಎಸ್ ನೆಕ್ಸ್ಟ್. ಇನ್ ಆನ್ ಎಕ್ಸ್ಪೆರಿಮೆಂಟ್ ಟು ಮೆಷರ್ ದ ಹೈಟ್ ಆಫ್ ಎ ಬ್ರಿಡ್ಜ್ by dropping stone into water underneath, if the error in measurement of time is 0.1 second at the end of 2 seconds, then the error in estimation of height of bridge will be, yes, option A 0.49 meter, option B 0.98 meter, option C 1.96 meter, option D 2.12 meter. silly ಆಪ್ಷನ್ ಸಿ ಆನ್ಸರ್ ಬರುತ್ತೆ. ಸೊಲ್ಯೂಷನ್ ನೋಡ್ತೋಣ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಗೊತ್ತಿದೆ ಅಲ್ವಾ ಈ ಇಕ್ವೇಷನ್ಸು ಸಿಕ್ಕಾಪಟ್ಟೆ ಫೆಮಿಲಿಯರ್ ಗೊತ್ತಿರತ್ತೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಹಿಯರ್ ಎಸ್ ಇಸ್ ಈಕ್ವಲ್ ಟು ಏನು ನಮಗೆ ಹೈಟ್ ಅಂತ ತೊಗೋಬೇಕು. ಡಿಸ್ಟೆನ್ಸ್ ಎಲ್ಲ ಇಲ್ಲಿ ನಾವೇನು ತೊಗೋಬೇಕು ಒಂದು ಹೈಟ್ ಅಂತ ತೊಗೋಬೇಕು. ಯಾಕಂದರೆ ಆ ಒಂದು ಸ್ಟೋನು ಬೀಳ್ತಾರೆ ಅಂತ ಹೇಳಿದಾಗ ಹೈಟ್ ತೊಗೊಳ್ಬೇಕು ನಾವು. ಸೊ ಎಸ್ ಇಸ್ ಈಕ್ವಲ್ ಟು ಹೆಚ್ ಆಯಿತು. ನೆಕ್ಸ್ಟ್ ಯು ಇಸ್ ಈಕ್ವಲ್ ಟು 0. ಇನಿಷಿಯಲ್ ವೆಲಾಸಿಟಿ ಏನಾಯ್ತಲ್ಲಿ 0. ಎ ಇಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿದಾಗ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಜಿ. ದೆನ್ ಹೆಚ್ ಇಸ್ ಈಕ್ವಲ್ ಟು ಏನಾಯಿತು 0 ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ಆಯಿತು.
ಓಕೆ ನೆಕ್ಸ್ಟ್ ಹಾಗಾದರೆ ಇದ್ರದ್ದು ಪರ್ಸೆಂಟೇಜ್ ಎರಡನ್ನ ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾ ಹೆಚ್ ಬೈ ಹೆಚ್ ಇಸ್ ಈಕ್ವಲ್ ಟು 2 ಇಂಟು ಡೆಲ್ಟಾ ಟಿ ಬೈ ಟಿ ಆಯಿತು. ಯಾಕಂದರೆ ಜಿ ಅನ್ನೋದು ಕಾನ್ಸ್ಟೆಂಟು, ಅದಾದಮೇಲೆ ನಾವು ಇಲ್ಲಿ ತೊಗೊಳಕ್ಕೆ ಬರೋದಿಲ್ಲ. ಸೊ ಡೆಲ್ಟಾ ಹೆಚ್ ಬೈ ಹೆಚ್ ಇಸ್ ಈಕ್ವಲ್ ಟು 2 ಇಂಟು ಡೆಲ್ಟಾ ಟಿ ಬೈ ಟಿ. ಹಾಫು ಕೂಡ ಕಾನ್ಸ್ಟೆಂಟು, ಜಿನೂ ಕೂಡ ಕಾನ್ಸ್ಟೆಂಟು. ಸೊ ಹೆಚ್ ಇಸ್ ಈಕ್ವಲ್ ಟು 1/2 ಜಿ ಟಿ ಸ್ಕ್ವೇರ್ ಅಂತ ಹೇಳಿ ನಾವು ಬರ್ಕೊಂಡಿದ್ದೀವಲ್ವಾ. ಇಲ್ಲಿ ಬಂದಿದೆ ಇಕ್ವೇಷನ್ ನಮಗೆ ಹೆಚ್ ಇಸ್ ಈಕ್ವಲ್ ಟು 1/2 ಜಿ ಟಿ ಸ್ಕ್ವೇರ್ ಅಂತ ಬಂದಿದೆ. ಸೊ ದಟ್ ಈಸ್ 1/2 ಇಂಟು ವಿ ನೋ ದಟ್ ದ ಜಿ ಇಸ್ ಈಕ್ವಲ್ ಟು 9.8 ಅಂತ ಗೊತ್ತಿದೆ, ಇಂಟು ಟಿ ಅಂತ ಹೇಳಿದಾಗ ಟೈಮ್ ಎಷ್ಟು ಕೊಟ್ಟಿದ್ದಾರಲ್ಲಿ ಎಟ್ ದ ಎಂಡ್ ಆಫ್ ದ 2 ಸೆಕೆಂಡ್ಸ್ ಅಂತ ಹೇಳಿದಾಗ ಹ್ಯಾವ್ ಟು ಟೇಕ್ ಇಟ್ ಆಸ್ 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಅಂದಾಗ 4 ಆಯಿತು. ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ you obtain the answer 9.6 meter. Okay, next ಎರರ್ನ ಕ್ಯಾಲ್ಕುಲೇಟ್ ಮಾಡಿದ್ರಾಗ ಡೆಲ್ಟಾ ಹೆಚ್ ಬೈ ಹೆಚ್ ಇಸ್ ಈಕ್ವಲ್ ಟು 2 ಇಂಟು ಡೆಲ್ಟಾ ಟಿ. ಸೊ ಡೆಲ್ಟಾ ಟಿ, ಸೊ ದಟ್ ಈಸ್ ಅ ಮೆಷರ್ಮೆಂಟ್ ಆಫ್ ಟೈಮ್ ಈಸ್ 0.1 ಸೆಕೆಂಡ್ಸ್ ಎಟ್ ದ ಎಂಡ್ ಆಫ್ ದ 2 ಸೆಕೆಂಡ್ಸ್ ಅಂತ ಹೇಳಿದಾಗ 0.1 ಡಿವೈಡೆಡ್ ಬೈ 2 ಆಯಿತು. ದಟ್ ಈಸ್ ಈಕ್ವಲ್ ಟು ಅಲ್ಲೇನಾಯಿತು 1/10 ಆಯಿತು. ಓಕೆ ನೆಕ್ಸ್ಟ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ 10. ಹೆಚ್ ಇಲ್ಲಿ ಡೆಲ್ಟಾ ಹೆಚ್ ಬೈ ಹೆಚ್ ಇಸ್ ಈಕ್ವಲ್ ಟು 1/10 ಬಂತು. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಏನಾಯ್ತು ಅಲ್ಲಿ ಹೆಚ್ ಬೈ 10 ಆಯಿತು. ದಟ್ ಈಸ್ ಈಕ್ವಲ್ ಟು 19.6. ಹೆಚ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಲ್ಲಿ 19.6 ದಟ್ ಡಿವೈಡೆಡ್ ಬೈ 10 ದಟ್ ಈಸ್ ಈಕ್ವಲ್ ಟು 1.96 ಮೀಟರ್. ದಟ್ ಈಸ್ ಆಪ್ಷನ್ ಸಿ. ಓಕೆ the displacement of a particle moving along x-axis with respect to time t is x is equal to at plus bt square minus ct cube. The dimensions of c are a t power minus 3, b l into t power minus 2, next c l into t power minus 3, l t power 3 ಆಯಿತು. ಓಕೆ ನೆಕ್ಸ್ಟ್ ಸೊಲ್ಯೂಷನ್ ಯಾವುದಿದೆ ಸಿ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎ ಟಿ ಪ್ಲಸ್ ಬಿ ಟಿ ಸ್ಕ್ವೇರ್ ಮೈನಸ್ ಸಿ ಟಿ ಕ್ಯೂಬ್ ಅಂತ ಹೇಳಿ ನಾವು ತೊಗೊಳ್ತೇವೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಹಾಗಾದರೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಓಕೆ ಹೋಮೋಜಿನಿಟಿ ಪ್ರಿನ್ಸಿಪಲ್ ಪ್ರಕಾರ ಏನಾಗಬೇಕು, ಈಚ್ ಟರ್ಮ್ ಆನ್ ಆರ್ ಎಚ್ ಎಸ್ ಮಸ್ಟ್ ಹ್ಯಾವ್ ಡೈಮೆನ್ಷನ್ಸ್ ಆಫ್ ಎಕ್ಸ್ ಅಲ್ವಾ. ಇಲ್ಲಿ ನಾವು ಒಂದು ಆ್ಯಡ್ ಮಾಡಬೇಕಾದ್ರೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಇರೋ ಒಂದೇ ಡೈಮೆನ್ಷನ್ಸ್ನ ಆ್ಯಡ್ ಮಾಡಬೇಕಂತ ಹೇಳಿದಾಗ ಇಟ್ ಶುಡ್ ಹ್ಯಾವ್ ಸೇಮ್ ಡೈಮೆನ್ಷನ್ಸ್. ಬೇರೆ ಬೇರೆ ಡೈಮೆನ್ಷನ್ಸ್ ಇರೋ ಅಂಥ ಒಂದು ಫಿಸಿಕಲ್ ಕ್ವಾಂಟಿಟಿನ ಆ್ಯಡ್ ಮಾಡಲಿಕ್ಕೆ ಸಬ್ಟ್ರಾಕ್ಟ್ ಮಾಡಲಿಕ್ಕೆ ಬರಲ್ಲ ಡ್ಯೂ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅದ್ರ ಪ್ರಕಾರ ಏನಾಗಿರಬೇಕು, ಇಲ್ಲಿರೋ ಅಂಥ ಪ್ರತಿ ಒಂದು ಆರ್ ಎಚ್ ಎಸ್ ಇಲ್ಲಿರೋಂಥ ಟರ್ಮಿಗೂ ಏನಾಗಿರಬೇಕು ಎ ಟಿ ಇರ್ಬೋದು. ಈಗ ಎ ಮತ್ತು ಟಿಗಿರೋಂಥ ಡೈಮೆನ್ಷನ್ ಏನಾಗಿರಬೇಕು ಎಕ್ಸಿಗಿರಬೇಕು. ಬಿ ಮತ್ತು ಟಿ ಸ್ಕ್ವೇರ್ಗಿರೋಂಥ ಡೈಮೆನ್ಷನು ಎಕ್ಸಿಗಿರಬೇಕು. ಅಥವಾ ಎಕ್ಸಿಗಿರೋಂಥ ಡೈಮೆನ್ಷನ್ಸೇ ಏನಾಗಿರಬೇಕು ಸಿ ಮತ್ತು ಟಿ ಕ್ಯೂಬಿಗಿರಬೇಕು. ಸೊ ದಟ್ ಪ್ರತಿ ಒಂದೂ ಕೂಡ ಆರ್ ಎಚ್ ಎಸ್ ಅಲ್ಲಿ ಏನಿದೆಯೋ ಡೈಮೆನ್ಷನ್ಸು ಅದೆಷ್ಟೂ ಕೂಡ ನಮಗೆ ಎಲ್ ಎಚ್ ಎಸ್ಗೆ ಈಕ್ವಲ್ ಆಗಿರಬೇಕು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಸೊ ಅಲ್ಲೇನಾಯ್ತು ಹಾಗಾದರೆ ಫ್ರಮ್ ದಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನಾಯ್ತು ನಮ್ಮದಲ್ಲಿ ಡೈಮೆನ್ಷನ್ಸ್ ಆಫ್ ಎಕ್ಸ್ ದೇರ್ ಫೋರ್ ಸಿ ಟಿ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಹಾಗಾದರೆ ಈ ಸಿ ಟಿ ಕ್ಯೂಬನ್ನು ಎಕ್ಸಿಗೆ ಈಕ್ವಲ್ ಆಯಿತು ಅಂತ ಹೇಳಿ ಗೊತ್ತಾಯ್ತು ನಮಗೆ. ದಟ್ ಈಸ್ ಸಿ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಟಿ ಕ್ಯೂಬ್. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದಾಗ ನಿಮಗೆ ಡಿಸ್ಟೆನ್ಸ್, ಯಾಕಂದರೆ ಅವ್ರು ಇಲ್ಲಿ ಕೇಳಿದ್ದಾರೆ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಈಸ್ ಅಂತ ಕೇಳಿದಾಗ ಅದು ಅಂಡರ್ಸ್ಟುಡ್ ನಮಗೆ ಎಕ್ಸ್ ಅನ್ನೋದು ಏನಾಗಿರುತ್ತೆ ದಟ್ ಈಸ್ ಆಲ್ವೇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಅಂತ ಹೇಳಿದಾಗ ಎಲ್, ಟಿ ಕ್ಯೂಬ್ ಅಂತ ಹೇಳಿದಾಗ ಯೂಶ್ವಲಿ ಟಿ ಪವರ್ 3 ಅಲ್ವಾ, ಟೈಮ್ ಎಲ್ ಟಿ ಪವರ್ -3. ಸೊ ದಟ್ ಈಸ್ ದ ಆಪ್ಷನ್ ಯಾವುದು ನಮ್ಮಲ್ಲಿ ಆಪ್ಷನ್ ಸಿ ಎಲ್ ಟಿ ಪವರ್ -3. ನೆಕ್ಸ್ಟ್ ದ ಹಬಲ್ ಕಾನ್ಸ್ಟೆಂಟ್ ಹ್ಯಾಸ್ ದ ಡೈಮೆನ್ಷನ್ ಆಫ್. ಸೊ ಹಬಲ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಹಬಲ್ ಕಾನ್ಸ್ಟೆಂಟ್ ಇಸ್ ಡಿಫೈನ್ಡ್ ಆಸ್ ಸ್ಪೀಡ್ ಆಫ್ ಗ್ಯಾಲಾಕ್ಸಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಗ್ಯಾಲಾಕ್ಸಿ ಫ್ರಮ್ ಅಸ್. ಸೊ ಹಬಲ್ ಕಾನ್ಸ್ಟೆಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ದ ರೇಷಿಯೋ ಆಫ್ ದ ಸ್ಪೀಡ್ ಆಫ್ ಗ್ಯಾಲಾಕ್ಸಿ ಟು ದ ಡಿಸ್ಟೆನ್ಸ್ ಆಫ್ ಗ್ಯಾಲಾಕ್ಸಿ ಫ್ರಮ್ ಅಸ್. ಹಾಗಾದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವುದು, ಆಪ್ಷನ್ ಎ ಏನಿದೆ
ಟೈಮ್, ಆಪ್ಷನ್ ಬಿ ಏನಿದೆ ಟಿ ಟೈಮ್ ಪವರ್ -1, ಆಪ್ಷನ್ ಸಿ ಏನಿದೆ ಲೆಂತ್ ಇದೆ, ಆಪ್ಷನ್ ಡಿ ಏನಿದೆ ಮಾಸ್ ಇದೆ. ಸೊ ಅಕಾರ್ಡಿಂಗ್ ಟು ದ equation, Hubble constant is equal to speed of galaxy divided by distance of galaxy from us. Speed of galaxy ಅಂತ ಹೇಳಿದಾಗ speed divided by distance ಅಂತ ತಗೊಳ್ತೀವಿ. ಸೊ speed divided by distance that is equal to speed ಅಂತ ಹೇಳಿದಾಗ velocity is equal to meter per second ಅಂತ ಹೇಳ್ತೀವಿ, and distance is measured in terms of meter. Here meter and meter gets cancelled. Similarly time ಉಳ್ಕೊಳುತ್ತೆ ನಮಗೆ. ಸೊ ಟೈಮ್ ಸೆಕೆಂಡ್ ಉಳ್ಕೊಂಡಾಗ ಸೊ ಟೈಮ್ ಟು ದಿ ಪವರ್ ಆಫ್ -1. ಸೊ ಅದರ ಯೂನಿಟ್ ಯಾವುದು ನಮಗೆ ಟೈಮ್ ಟು ದಿ ಪವರ್ ಆಫ್ -1 ಅಂತ ಬರುತ್ತೆ. ಸೊ ಡೈಮೆನ್ಷನ್ ಬರೆಯಬೇಕಾದ್ರೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು.